ನಾನು ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಮತ್ತು KPCC ಅಧ್ಯಕ್ಷರಾದಂಥ DK ಸಾಹೇಬರಿಗೂ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರಿಗೂ ಮತ್ತು ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳಿಗೂ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಲಿಕ್ಕೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಸರ್, ಕಳೆದ ಚುನಾವಣೆಯಲ್ಲಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲವು ಕಾರಣಾಂತರಗಳಿಂದ ನೀವು JDS ಪಕ್ಷಕ್ಕೆ ಸೇರ್ಪಡೆ ಆದ್ರಿ. ಅಂದರೆ ನೀವು ಹುಟ್ಟು ಮೂಲತಃ ಕಾಂಗ್ರೆಸ್ನವರೇ ಆಗಿದ್ದು ಹಲವು ಚುನಾವಣೆಗಳನ್ನ ಎದುರಿಸಿದ್ದೀರಿ. ಆಮೇಲೆ ಹಿಂದೆ ನೆಲಮಂಗಲ ಕ್ಷೇತ್ರ ಇದ್ದಾಗ ಆಂಜನೇಯಮೂರ್ತಿ ಅಂತ ಒಬ್ಬ ಮಹಾನ್ ನಾಯಕರನ್ನು ಗೆಲ್ಲಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಅಂಥವರು ನೀವು ಕಾಂಗ್ರೆಸ್ ತೊರೆದು JDS ಸೇರ್ಪಡೆ ಆಗೋದಕ್ಕೆ ಕಾರಣ ಸರ್? ಮೂಲಾಂಶ ನಾನು ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿಕೊಂಡು ಸನ್ಮಾನ್ಯ ಆಂಜನೇಯಮೂರ್ತಿ ಸಾಹೇಬರಿಗೆ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿರ್ತಕ್ಕಂಥ ಸುಮಾರು 15-20 ವರ್ಷ ನಾವು ಆಂಜನೇಯಮೂರ್ತಿ ಸಾಹೇಬರ ಫಾಲೋವರ್ಸ್ ಆಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ವಿಶೇಷವಾಗಿ ಆಂಜನೇಯಮೂರ್ತಿಯವರ ಆಶೀರ್ವಾದದಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದೆ. ಮತ್ತು 2008ರಲ್ಲಿ ಚುನಾವಣೆ ಕ್ಷೇತ್ರ ಬದಲಾವಣೆ ಆದಾಗ ನನಗೆ ಆಂಜನೇಯಮೂರ್ತಿ ಸಾಹೇಬರಾಗ್ಬೋದು, ಪ್ರಸನ್ನ ಸಾಹೇಬರಾಗ್ಬೋದು, ಸನ್ಮಾನ್ಯ ಸೀತಾರಾಮ್ ಸಾಹೇಬರಾಗ್ಬೋದು, ನಮ್ಮ ಮುಖಂಡರಾದಂಥ ಸನ್ಮಾನ್ಯ DK ಸಾಹೇಬರಾಗ್ಬೋದು, ಖರ್ಗೆ ಸಾಹೇಬರಾಗ್ಬೋದು, ಎಲ್ಲರ ಆಶೀರ್ವಾದ ನನಗೆ 2008ರಲ್ಲಿ ಚುನಾವಣೆಯಲ್ಲಿ ನನಗೆ ಚುನಾವಣೆ ಟಿಕೆಟ್ ಕೊಟ್ಟು 2008 ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದರು. ಅವತ್ತು ನಾನು ಈ ಭಾಗದ ಶಾಸಕ ಅಂತ ವಿಶ್ವನಾಥ್ ಅವ್ರ ಮೇಲೆ 53,000 ಚಿಲ್ಲರೆ ಓಟನ್ನು ಪಡ್ಕೊಂಡು ನಾನು ರನ್ನಿಂಗ್ ಪ್ಲೇಸಲ್ಲಿದ್ದೆ. ಆ ಮಧ್ಯೆ 2013 ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿಗೂ ನಮಗೂ ಮನಸ್ತಾಪದಿಂದ ನಾನು ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ಹೊರಗಡೆ ಬಂದೆ. ಆ ಒಂದು 2013ರಲ್ಲಿ JDS ಪಕ್ಷದಿಂದ ಸ್ಪರ್ಧಿಸಿ 2ನೇ ಸ್ಥಾನದಲ್ಲಿ ಕೂಡ ಇದ್ದೆ. ತದನಂತರ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಚುನಾವಣೆಗೆ ನಿಂತಾಗ 2ನೇ ಬಾರಿಗೆ, ಮೊದಲನೇ ಬಾರಿ ಕೂಡ ನಾವು 2009ರಲ್ಲಿ ಮೊಯ್ಲಿ ಸಾಹೇಬರಿಗೆ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಮತ್ತು ಹೆಚ್ಚಿನ ಮತವನ್ನು ಕೊಡಿಸಿ ಅವನ್ನ ಜಯಶೀಲನಾಗಿಯೂ ಮಾಡಿದ್ವಿ. 2ನೇ ಬಾರಿಗೆ ನಮಗೂ ಅವ್ರಿಗೂ ಮನಸ್ತಾಪ ಬಂದಾಗ ನಾನು ಹೊರಗಡೆ ಬಂದು JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ. ಅದಾದಮೇಲೆ ಮತ್ತೆ ನಾನು ಕಾಂಗ್ರೆಸ್ ಸೇರ್ಪಡೆ ಆದೆ. ಕಾಂಗ್ರೆಸ್ ಸೇರ್ಪಡೆ ಆಗಿ ಮತ್ತೆ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ನಾವೆಲ್ಲ ಸಹಕಾರ ಕೊಟ್ಟರು. ಆವತ್ತಿನ ಒಂದು ಸನ್ನಿವೇಶದಲ್ಲಿ ನಾನು ಸೋತಿರ್ತಕ್ಕಂಥ 2 ಸಾರಿ ನಾನು ಸೋತಿರ್ತಕ್ಕಂಥ ಅಭ್ಯರ್ಥಿ ಆಗಿದ್ದರಿಂದ ರನ್ನಿಂಗ್ ಪ್ಲೇಸಲ್ಲಿದ್ದರಿಂದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರಿಗೂ ನನಗೆ ಟಿಕೆಟ್ ಈ ಸಾರಿ ನಿಮಗೆ ಕೊಡ್ತೀವಿ ಅಂತೇಳಿ ಕೊನೆಯ ಕ್ಷಣದಲ್ಲಿ ನನ್ನ ಹೆಸರು ಕೂಡ ಕಳಿಸಿರಲಿಲ್ಲ. ಹಾಗೆ ನನಗೆ ಬೇಸರ ಆಗಿತ್ತು. ಹಾಗಾಗಿ ನಾನು ಹೊರಗಡೆ ಹೋಗಿ ಮತ್ತೆ ತಿರ್ಗಾ ಕಾಂಗ್ರೆಸ್ಗೆ ಈ ಒಂದು 2024 ಚುನಾವಣೆಯಲ್ಲಿ ಕೂಡ ನಾವು ಅನಿವಾರ್ಯತೆಯಿಂದ JDSಗೆ ನಾನು ಸಪೋರ್ಟ್ ಮಾಡಬೇಕಾಗಿ ಬಂತು. ಮಾಡಿ ಈ ಜಾತ್ಯತೀತ ಜನತಾದಳದ ನಿಲುವನ್ನು ನೋಡಿ ನಾವು ಅವತ್ತು JDS ಸಪೋರ್ಟ್ ಮಾಡಿದ್ದು. ಇವತ್ತು ಈ ಕೋಮುವಾದಿ ಪಕ್ಷದ ಜೊತೆ ಸೇರಿಕೊಂಡು BJPಯವರ ಕಪಿಮುಷ್ಟಿಯಲ್ಲಿ ನಮಗೆ ಕೆಲಸ ಮಾಡೋ ಮನಸ್ಸಿಲ್ಲದೆ, ಅದರಲ್ಲೂ ಕೂಡ ವಿಶೇಷವಾಗಿ ಸುಮಾರು 20-25-30 ವರ್ಷ ನಾವು BJP ಪಕ್ಷನ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಮಗೆ JDSಲ್ಲಿ ಏನೋ ಕುಮಾರಸ್ವಾಮಿ ನೇತೃತ್ವದಲ್ಲಿ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒಂದು ಬಾರಿ ಸನ್ಮಾನ್ಯ DK ಸಾಹೇಬ್ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಒಂದಾಗಿ ಎರಡೂ ಪಕ್ಷದವರು ಹೊಂದಾಣಿಕೆ ಆಗಿ ಮತ್ತು ಈ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿತಾರೆ ಅಂತೇಳಿ ನಾವು ಕೂಡ ಈ ಸಾರಿ ಭಾವಿಸಿದ್ದು. ಆದರೆ ನನ್ನ ಸನ್ಮಾನ್ಯ DK ಸಾಹೇಬ್ರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ 136 ಸ್ಥಾನವನ್ನು ಗೆದ್ದು ಹೈಕಮಾಂಡು ಇವತ್ತು ಇಡೀ ರಾಜ್ಯದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರ ನೇತೃತ್ವದಲ್ಲಿ ಕೊಟ್ಟಂಥ 5 ಗ್ಯಾರಂಟಿಗಳನ್ನ
ಜನರಿಗೆ ನೀಡತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ. ಮತ್ತು ನಾವು ಕೂಡ ಸುಮಾರು 25-28 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿದ್ದರಿಂದ ನಾನು ಮತ್ತೆ ಸೇರ್ಪಡೆ ಆಗಿದ್ದಕ್ಕೆ ಕಾಂಗ್ರೆಸ್ಗೆ ನಾನು ವಿಶೇಷವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ವಿಧಾನಸಭಾ ಕ್ಷೇತ್ರದ ಯಲಹಂಕ ಕ್ಷೇತ್ರದ ಜನರಲ್ಲಿ ಅನಿವಾರ್ಯತೆಯಿಂದ ನಾನು JDSಗೆ ಹೋಗಬೇಕಾಗಿ ಬಂದಿದ್ದರಿಂದ ಹೋಗಿದ್ದೆ. ಈ ಸಾರಿ ಏನು ಈ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಯನ್ನು ಜನ ಬಯಸಬೇಕಾಗುತ್ತೆ. ಈ ರಾಜ್ಯ ಮತ್ತು ರಾಷ್ಟ್ರ ಉಳಿಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ಒಂದು ಬದಲಾವಣೆ ತರಬೇಕಾಗುತ್ತೆ. ಈ ಒಂದು ಬದಲಾವಣೆಗೋಸ್ಕರ ಇವತ್ತು ಯುವಕರು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ 5 ಗ್ಯಾರಂಟಿಗಳ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಯುವ ನಾಯಕರಾದಂಥ ಮುಂದಿನ ಪ್ರಧಾನಮಂತ್ರಿ ಆಗುವಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಏನಿವತ್ತು ರಾಷ್ಟ್ರದಲ್ಲಿ ಚುನಾವಣೆ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ, ಮುಂದಿನ ಪೀಳಿಗೆಗೆ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನೆಚ್ಚಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದೀನಿ. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ, ಈ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ಸೀತಾರಾಮ್ ಸಾಹೇಬರ ತಂದೆ ಆದಂಥ MR ಸೀತಾರಾಮ್ ಸಾಹೇಬರ ತಂದೆ ಆದಂಥ ರಾಮಯ್ಯನವರು ಏನು ಒಂದು ಸಂಸ್ಥೆ ಕಟ್ಟಿದ್ದಾರೆ, ಆ ಸಂಸ್ಥೆ ಮಾಲೀಕರಾಗಿದ್ದಾರೆ. ಈ ಬಡ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯದ ದೃಷ್ಟಿ ಇಟ್ಕೊಂಡು ಏನು ಹಾಸ್ಪಿಟ್ಲನ್ನು ಮಾಡಿ ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದಾರೆ, ಅಂಥವರ ಒಂದು ಕುಟುಂಬದ ಕುಡಿ ಇವತ್ತು ಸಮಾಜಕ್ಕೆ ಏನಾದರೂ ಕೊಡಬೇಕು ಕೊಡುಗೆ ಅಂತೇಳಿ ಬಂದಿರತಕ್ಕಂಥ ಸನ್ಮಾನ್ಯ ರಕ್ಷಾರಾಮಯ್ಯವರ ಚುನಾವಣಾ ಹುಮ್ಮಸ್ಸು ಮತ್ತು ಈ ರಾಜ್ಯದಲ್ಲಿ ಯುವ ನಾಯಕನಾಗಿ ಅವರು ಹೊರದುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಂಥ ಒಂದು ಸಂದೇಶ ಇರುತ್ತೆ ಯುವಕರಿಗೆ. ಮತ್ತು ಈ ಚಿಕ್ಕಬಳ್ಳಾಪುರದಲ್ಲಿ ಈ ಸಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರಬೇಕು. ಸುಮಾರು 6-7 ಬಾರಿ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ 1-2 ಬಾರಿನೋ BJP ಅಥವಾ ಜನತಾದಳ ಗೆದ್ದಿರ್ತಕ್ಕಂಥ ನಮಗೆ ಹಿಸ್ಟ್ರಿಯಲ್ಲೇ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿನ ಎಲ್ಲ ಜನಾಂಗದ ವರ್ಗದವರನ್ನ ಜೊತೆಗೂಡಿಸಿ ಚುನಾವಣೆ ಮಾಡಬೇಕು ಅಂತೇಳಿ ಏನಿವತ್ತು ರಕ್ಷಾರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಎಲ್ಲರೂ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಹಿರಿಯ ಸಮುದಾಯದಲ್ಲಿ ಯುವಕರನ್ನ ಒಂದು ಅವಕಾಶ ಕೊಡಬೇಕು, ಪಾರ್ಲಿಮೆಂಟಲ್ಲಿ ಅವ್ರದ್ದೇ ಆದಂಥ ವಾಯ್ಸಲ್ಲಿ ಮಾತಾಡಬೇಕು. ಹಾಗಾಗಿ ಮುಂದಿನ ಪೀಳಿಗೆ ಏನು ರಾಹುಲ್ ಗಾಂಧಿಯವರಿಗೆ ಸಾಥ್ ಕೊಡಬೇಕು ಅಂತೇಳಿ ಇವತ್ತು ಹೊರಟಿದೆ. ಈ ಒಂದು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಮತದಾರರನ್ನು ನಾನು ಬೇಡ್ಕೊತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನು ಕೊಟ್ಟು ರಕ್ಷಾರಾಮಯ್ಯನವ್ರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ.